ವಕ್ಫ್ ಅಟ್ಟಹಾಸಕ್ಕೆ ಧಾರವಾಡದ ರೈತರು ನಲುಗು ಹೋಗಿದ್ದಾರೆ. ಈ ಪಹಣಿಯಲ್ಲಿರುವಂತಹ ವಕ್ಫ್ ಹೆಸರು ತೆಗೆದು ಹಾಕಿಸಲು ಹರಸಾಹಸವನ್ನ ಪಟ್ಟಿದ್ರು. ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ ಈ ರೈತರ ಪಹಣಿಯಲ್ಲಿರುವಂತಹ ವಕ್ಫ್ ಗುಮ್ಮ ಮಾಯ ಆಗಿದೆ. ಅಟ್ಟಹಾಸ. ರಾಜ್ಯಾದ್ಯಂತ ಬಕಾಸುರ ವಕ್ಫ್ ಅಟ್ಟಹಾಸ ಮೆರೆತಿದೆ. ಕಂಡವರ ಆಸ್ತಿಗೆ ಬೇಲಿ ಹಾಕ್ತಿದೆ. ಅನ್ನದಾತರ ಜಮೀನುಗಳನ್ನ ಸ್ವಾಹ ಮಾಡ್ತಾ ಇದೆ. ಸಿಕ್ಕ ಭೂಮಿಯನ್ನ ನುಂಗಿ ನೀರು ಕುಡಿತಿದೆ. ರೈತರ ಪಹಣಿಯಲ್ಲಿದ್ದ ವಕ್ಫ್ ಗುಮ್ಮ ಮಾಯ. ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅನ್ನದಾತ. ಧಾರವಾಡ ತಾಲೂಕಿನಲ್ಲಿ ವಕ್ಫ್ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಸರ್ಕಾರದ ಆಶ್ವಾಸನೆ ಬಳಿಕ ಕೊನೆಗೂ ರೈತರ ಪಹಣಿಯಲ್ಲಿದ್ದ ವಕ್ಫ್ ಹೆಸರು ಮಾಯವಾಗಿದೆ. ಅನ್ನದಾತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಜವಳಗಿ, ಮಸೂತಿ ಹಾಗೂ ಹುಟಗಿ ಎಂಬ ರೈತರ ಜಮೀನು ವಕ್ಫ್ ಪಾಲಾಗಿತ್ತು. ಈ ಅನ್ನದಾತರ ಪಹಣಿಯ ಕಾಲಂ ನಂಬರ್ 11ರಲ್ಲಿ ನಮೂದಾಗಿದ್ದ ಸದರಿ ಆಸ್ತಿ ವಕ್ಫ್ಗೆ ಒಳಪಟ್ಟಿದೆ ಅಂತ ದಾಖಲಾಗಿತ್ತು. ಇದರಿಂದ ಆತಂಕಗೊಂಡಿದ್ದ ರೈತರು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದರು. ಈ ದೇಶದಲ್ಲಿ ಒಟ್ಟು ಮಣ್ಣು ಹಾಕೋದನೆ ಎಲ್ಲರಿಗೂ. ಅದಕ್ಕೆ ಕಾರಣ ನಾವೇ. ನಮ್ಮಲ್ಲಿ ಧೈರ್ಯ ಒಕ್ಕಟ್ಟು ಇದ್ರೆ ಇವರ ಆಟ ನಡೆಯುವುದಿಲ್ಲ. ಇವ್ರದ್ದು ಎಲ್ಲ ಬೋಗಸ್ ಮಾಡ್ತಾ ಬಂದಿದ್ದಾರೆ. ಈಗ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ಹೆದರ್ಕೊಂಡಿದ್ದಾರೆ ಅವರು. ಅಂದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದ ರೈತರು ವಕ್ಫ್ ಹೆಸರನ್ನ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಗಡುವು ನೀಡಿದರು. ಬಳಿಕ ತಹಶೀಲ್ದಾರರು ಸಭೆ ನಡೆಸಿದ್ರು. ಇದೀಗ ರೈತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದ್ದು ಪಹಣಿಯಲ್ಲಿ ವಕ್ಫ್ ಹೆಸರು ನಾಪತ್ತೆಯಾಗಿದೆ. ಇದು ರೈತರಿಗೆ ಖುಷಿ ತಂದಿದೆ. ವಕ್ಫ್ ಅಂತ ಹೆಸರು ಎಂಟರ್ ಆಗಿದ್ದು ಇವತ್ತು ಅದನ್ನು ತೆಗೆದುಹಾಕಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ 2019ರಿಂದ ಇಲ್ಲಿವರೆಗೂ 5 ವರ್ಷ ಆಯಿತು. ಆ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅನ್ನೋದು ನೋಡಿನಂದರೆ ಒಂಥರ ಏನೋ ನೋವು ಸಂಕಟ ಹಾಕಿತ್ತು ನನಗೆ. ಇದೇನಪ್ಪ ನಾನೇ ಹೊತ್ಕೊಂಡು ನಿಂತಿನ ಅನ್ನೋ ಥರ ಹಾಕಿತ್ತು. ಬಟ್ ಇವತ್ತು ಅದನ್ನು ತೆಗೆದ್ರಲ್ಲ, ಏನೋ ಒಂದು ನನ್ನ ಒಂದು ಭಾರವನ್ನು ಏನೋ ಎತ್ತಿ ಕೆಳಗಿಟ್ಟ ಹಾಗೆ ಮನಸ್ಸು ಒಂದು ಹಗರ ಆಗೈತಿ. ಇನ್ನು ಕೆಲ ಗ್ರಾಮಗಳಲ್ಲಿ ರೈತರ ಜಮೀನುಗಳು ವಕ್ಫ್ ಪಾಲಾಗಿದೆ. ಆದಷ್ಟು ಬೇಗ ಆ ಎಲ್ಲ ಗೊಂದಲಗಳನ್ನು ಇತ್ಯರ್ಥ ಮಾಡೋದಾಗಿ ತಹಶೀಲ್ದಾರ್ ಅವರು ಭರವಸೆ ನೀಡಿದ್ದಾರೆ. ರೈತರಿಗೆ ನಾವು ಕಾಲಂ ನಂಬರ್ 11ನಲ್ಲಿರುವಂತ ವಕ್ಫ್ ಆಸ್ತಿಗೆ ಒಳಪಟ್ಟಿದೆ ಎಂಬಂತ ಸರಾವನ್ನ ನಾವು ತೆಗೆದುಕೊಟ್ಟಿದ್ದೀವಿ ಸರ್. ಗ್ರಾಮಗಳಲ್ಲಿ ಈ ತರ ಆಗಿದೆ ಅಂತ ವರದಿ ಬಂದಿತ್ತು. ಉಪ್ಪಿನ ಬೆಟಗೇರಿ ಒಂದು, ಆನಂತರ ಗರಗಲ್ಲಿ ಕೂಡ ನಿನ್ನೆ ಬಂದು ಅಲ್ಲಿ ಆಗಿದೆ ಅಂತ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ವಕ್ಫ್ ಆಫೀಸರ್ಗೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಕೊಡುವಂತ ದಾಖಲೆ ಹಾಗೂ ನಮ್ಮ ರೈತರಿಂದ ಏನು ನಮ್ಮಲ್ಲೇ ದಾಖಲೆಗಳಿದಾವ ಅವುಗಳನ್ನ ಪರಿಶೀಲನೆ ಮಾಡಿ ಅವನ್ನ ನಾವು ವಿಲೇವಾರಿ ಮಾಡ್ತೀವಿ. ರೈತರ ಪಹಣಿಯಲ್ಲಿನ ವಕ್ಫ್ ಗುಮ್ಮ ಕೊನೆಗೂ ಮಾಯವಾಗಿದ್ದು, ಬಾಕಿ ಇರುವ ರೈತರ ಪಹಣಿಯು ವಕ್ಫ್ ಮುಕ್ತವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಕ್ಫ್ ಅಟ್ಟಹಾಸಕ್ಕೆ ಧಾರವಾಡದ ರೈತರು ನಲುಗು ಹೋಗಿದ್ದಾರೆ. ಈ ಪಹಣಿಯಲ್ಲಿರುವಂತಹ ವಕ್ಫ್ ಹೆಸರು ತೆಗೆದು ಹಾಕಿಸಲು ಹರಸಾಹಸವನ್ನ ಪಟ್ಟಿದ್ರು. ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ ಈ ರೈತರ ಪಹಣಿಯಲ್ಲಿರುವಂತಹ ವಕ್ಫ್ ಗುಮ್ಮ ಮಾಯ ಆಗಿದೆ. ಅಟ್ಟಹಾಸ. ರಾಜ್ಯಾದ್ಯಂತ ಬಕಾಸುರ ವಕ್ಫ್ ಅಟ್ಟಹಾಸ ಮೆರೆತಿದೆ. ಕಂಡವರ ಆಸ್ತಿಗೆ ಬೇಲಿ ಹಾಕ್ತಿದೆ. ಅನ್ನದಾತರ ಜಮೀನುಗಳನ್ನ ಸ್ವಾಹ ಮಾಡ್ತಾ ಇದೆ. ಸಿಕ್ಕ ಭೂಮಿಯನ್ನ ನುಂಗಿ ನೀರು ಕುಡಿತಿದೆ. ರೈತರ ಪಹಣಿಯಲ್ಲಿದ್ದ ವಕ್ಫ್ ಗುಮ್ಮ ಮಾಯ. ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅನ್ನದಾತ. ಧಾರವಾಡ ತಾಲೂಕಿನಲ್ಲಿ ವಕ್ಫ್ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಸರ್ಕಾರದ ಆಶ್ವಾಸನೆ ಬಳಿಕ ಕೊನೆಗೂ ರೈತರ ಪಹಣಿಯಲ್ಲಿದ್ದ ವಕ್ಫ್ ಹೆಸರು ಮಾಯವಾಗಿದೆ. ಅನ್ನದಾತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಜವಳಗಿ, ಮಸೂತಿ ಹಾಗೂ ಹುಟಗಿ ಎಂಬ ರೈತರ ಜಮೀನು ವಕ್ಫ್ ಪಾಲಾಗಿತ್ತು. ಈ ಅನ್ನದಾತರ ಪಹಣಿಯ ಕಾಲಂ ನಂಬರ್ 11ರಲ್ಲಿ ನಮೂದಾಗಿದ್ದ ಸದರಿ ಆಸ್ತಿ ವಕ್ಫ್ಗೆ ಒಳಪಟ್ಟಿದೆ ಅಂತ ದಾಖಲಾಗಿತ್ತು. ಇದರಿಂದ ಆತಂಕಗೊಂಡಿದ್ದ ರೈತರು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದರು. ಈ ದೇಶದಲ್ಲಿ ಒಟ್ಟು ಮಣ್ಣು ಹಾಕೋದನೆ ಎಲ್ಲರಿಗೂ. ಅದಕ್ಕೆ ಕಾರಣ ನಾವೇ. ನಮ್ಮಲ್ಲಿ ಧೈರ್ಯ ಒಕ್ಕಟ್ಟು ಇದ್ರೆ ಇವರ ಆಟ ನಡೆಯುವುದಿಲ್ಲ. ಇವ್ರದ್ದು
ಎಲ್ಲ ಬೋಗಸ್ ಮಾಡ್ತಾ ಬಂದಿದ್ದಾರೆ. ಈಗ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ಹೆದರ್ಕೊಂಡಿದ್ದಾರೆ ಅವರು. ಅಂದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದ ರೈತರು ವಕ್ಫ್ ಹೆಸರನ್ನ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಗಡುವು ನೀಡಿದರು. ಬಳಿಕ ತಹಶೀಲ್ದಾರರು ಸಭೆ ನಡೆಸಿದ್ರು. ಇದೀಗ ರೈತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದ್ದು ಪಹಣಿಯಲ್ಲಿ ವಕ್ಫ್ ಹೆಸರು ನಾಪತ್ತೆಯಾಗಿದೆ. ಇದು ರೈತರಿಗೆ ಖುಷಿ ತಂದಿದೆ. ವಕ್ಫ್ ಅಂತ ಹೆಸರು ಎಂಟರ್ ಆಗಿದ್ದು ಇವತ್ತು ಅದನ್ನ ತೆಗೆದುಹಾಕಿದ್ದಾರೆ. ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ 2019ರಿಂದ ಇಲ್ಲಿವರೆಗೂ 5 ವರ್ಷ ಆಯಿತು. ಆ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅನ್ನೋದು ನೋಡಿನಂದರೆ ಒಂಥರ ಏನೋ ನೋವು ಸಂಕಟ ಹಾಕಿತ್ತು ನನಗೆ. ಇದೇನಪ್ಪ ನಾನೇ ಹೊತ್ಕೊಂಡು ನಿಂತೇನೆ ಅನ್ನೋ ಥರ ಹಾಕಿತ್ತು. ಬಟ್ ಇವತ್ತು ಅದನ್ನು ತೆಗೆದ್ರಲ್ಲ, ಏನೋ ಒಂದು ನನ್ನ ಒಂದು ಭಾರವನ್ನು ಏನೋ ಎತ್ತಿ ಕೆಳಗಿಟ್ಟ ಹಾಗೆ ಮನಸ್ಸು ಒಂದು ಹಗರ ಆಗೈತಿ. ಇನ್ನು ಕೆಲ ಗ್ರಾಮಗಳಲ್ಲಿ ರೈತರ ಜಮೀನುಗಳು ವಕ್ಫ್ ಪಾಲಾಗಿದೆ. ಆದಷ್ಟು ಬೇಗ ಆ ಎಲ್ಲ ಗೊಂದಲಗಳನ್ನು ಇತ್ಯರ್ಥ ಮಾಡೋದಾಗಿ ತಹಶೀಲ್ದಾರ್ ಅವರು ಭರವಸೆ ನೀಡಿದ್ದಾರೆ. ರೈತರಿಗೆ ನಾವು ಕಾಲಂ ನಂಬರ್ 11 ಅಲ್ಲಿರುವಂತ ವಕ್ಫ್ ಆಸ್ತಿಗೆ ಒಳಪಟ್ಟಿದೆ ಎಂಬಂತ ಸರವನ್ನ ನಾವು ತೆಗೆದುಕೊಟ್ಟಿದ್ದೀವಿ ಸರ್. ಗ್ರಾಮಗಳಲ್ಲಿ ಈ ತರ ಆಗಿದೆ ಅಂತ ವರದಿ ಬಂದಿತ್ತು. ಉಪ್ಪಿನ ಬೆಟಗೇರಿ ಒಂದು, ಆನಂತರ ಗರಗಲ್ಲಿ ಕೂಡ ನಿನ್ನೆ ಬಂದು ಅಲ್ಲಿ ಆಗಿದೆ ಅಂತ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ವಕ್ಫ್ ಆಫೀಸರ್ಗೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಕೊಡುವಂತ ದಾಖಲೆ ಹಾಗೂ ನಮ್ಮ ರೈತರಿಂದ ಏನು ನಮ್ಮಲ್ಲೇ ದಾಖಲೆಗಳಿದಾವ ಅವುಗಳನ್ನ ಪರಿಶೀಲನೆ ಮಾಡಿ ಅವನ್ನ ನಾವು ವಿಲೇವಾರಿ ಮಾಡ್ತೀವಿ. ರೈತರ ಪಹಣಿಯಲ್ಲಿನ ವಕ್ಫ್ ಗುಮ್ಮ ಕೊನೆಗೂ ಮಾಯವಾಗಿದ್ದು ಬಾಕಿ ಇರುವ ರೈತರ ಪಹಣಿಯು ವಕ್ಫ್ ಮುಕ್ತವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಕ್ಫ್ ಅಟ್ಟಹಾಸಕ್ಕೆ ಧಾರವಾಡದ ರೈತರು ನಲುಗು ಹೋಗಿದ್ದಾರೆ. ಈ ಪಹಣಿಯಲ್ಲಿರುವಂತಹ ವಕ್ಫ್ ಹೆಸರು ತೆಗೆದು ಹಾಕಿಸಲು ಹರಸಾಹಸವನ್ನ ಪಟ್ಟಿದ್ರು. ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ ಈ ರೈತರ ಪಹಣಿಯಲ್ಲಿರುವಂತಹ ವಕ್ಫ್ ಗುಮ್ಮ ಮಾಯ ಆಗಿದೆ. ಅಟ್ಟಹಾಸ. ರಾಜ್ಯಾದ್ಯಂತ ಬಕಾಸುರ ವಕ್ಫ್ ಅಟ್ಟಹಾಸ ಮೆರೆತಿದೆ. ಕಂಡವರ ಆಸ್ತಿಗೆ ಬೇಲಿ ಹಾಕ್ತಿದೆ. ಅನ್ನದಾತರ ಜಮೀನುಗಳನ್ನ ಸ್ವಾಹ ಮಾಡ್ತಾ ಇದೆ. ಸಿಕ್ಕ ಭೂಮಿಯನ್ನ ನುಂಗಿ ನೀರು ಕುಡಿತಿದೆ. ರೈತರ ಪಹಣಿಯಲ್ಲಿದ್ದ ವಕ್ಫ್ ಗುಮ್ಮ ಮಾಯ. ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅನ್ನದಾತ. ಧಾರವಾಡ ತಾಲೂಕಿನಲ್ಲಿ ವಕ್ಫ್ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಸರ್ಕಾರದ ಆಶ್ವಾಸನೆ ಬಳಿಕ ಕೊನೆಗೂ ರೈತರ ಪಹಣಿಯಲ್ಲಿದ್ದ ವಕ್ಫ್ ಹೆಸರು ಮಾಯವಾಗಿದೆ. ಅನ್ನದಾತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಜವಳಗಿ, ಮಸೂತಿ ಹಾಗೂ ಹುಟಗಿ ಎಂಬ ರೈತರ ಜಮೀನು ವಕ್ಫ್ ಪಾಲಾಗಿತ್ತು. ಈ ಅನ್ನದಾತರ ಪಹಣಿಯ ಕಾಲಂ ನಂಬರ್ 11ರಲ್ಲಿ ನಮೂದಾಗಿದ್ದ ಸದರಿ ಆಸ್ತಿ ವಕ್ಫ್ಗೆ ಒಳಪಟ್ಟಿದೆ ಅಂತ ದಾಖಲಾಗಿತ್ತು. ಇದರಿಂದ ಆತಂಕಗೊಂಡಿದ್ದ ರೈತರು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದರು. ಈ ದೇಶದಲ್ಲಿ ಒಟ್ಟು ಮಣ್ಣು ಹಾಕೋದನೆ ಎಲ್ಲರಿಗೂ. ಅದಕ್ಕೆ ಕಾರಣ ನಾವೇ. ನಮ್ಮಲ್ಲಿ ಧೈರ್ಯ ಒಕ್ಕಟ್ಟು ಇದ್ರೆ ಇವರ ಆಟ ನಡೆಯುವುದಿಲ್ಲ. ಇವ್ರದ್ದು ಎಲ್ಲ ಬೋಗಸ್ ಮಾಡ್ತಾ ಬಂದಿದ್ದಾರೆ. ಈಗ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ಹೆದರ್ಕೊಂಡಿದ್ದಾರೆ ಅವರು. ಅಂದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದ ರೈತರು ವಕ್ಫ್ ಹೆಸರನ್ನ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಗಡುವು ನೀಡಿದರು. ಬಳಿಕ ತಹಶೀಲ್ದಾರರು ಸಭೆ ನಡೆಸಿದ್ರು. ಇದೀಗ ರೈತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದ್ದು ಪಹಣಿಯಲ್ಲಿ ವಕ್ಫ್ ಹೆಸರು ನಾಪತ್ತೆಯಾಗಿದೆ. ಇದು ರೈತರಿಗೆ ಖುಷಿ ತಂದಿದೆ. ವಕ್ಫ್ ಅಂತ ಹೆಸರು ಎಂಟರ್ ಆಗಿದ್ದು ಇವತ್ತು ಅದನ್ನ ತೆಗೆದುಹಾಕಿದ್ದಾರೆ. ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ 2019ರಿಂದ ಇಲ್ಲಿವರೆಗೂ 5 ವರ್ಷ ಆಯಿತು. ಆ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅನ್ನೋದು ನೋಡಿನಂದರೆ ಒಂಥರ ಏನೋ ನೋವು ಸಂಕಟ ಹಾಕಿತ್ತು ನನಗೆ. ಇದೇನಪ್ಪ ನಾನೇ ಹೊತ್ಕೊಂಡು ನಿಂತೇನೆ ಅನ್ನೋ ಥರ ಹಾಕಿತ್ತು. ಬಟ್ ಇವತ್ತು ಅದನ್ನು ತೆಗೆದ್ರಲ್ಲ, ಏನೋ ಒಂದು ನನ್ನ ಒಂದು ಭಾರವನ್ನು ಏನೋ ಎತ್ತಿ ಕೆಳಗಿಟ್ಟ ಹಾಗೆ ಮನಸ್ಸು ಒಂದು ಹಗರ ಆಗೈತಿ. ಇನ್ನು ಕೆಲ ಗ್ರಾಮಗಳಲ್ಲಿ ರೈತರ ಜಮೀನುಗಳು ವಕ್ಫ್ ಪಾಲಾಗಿದೆ. ಆದಷ್ಟು ಬೇಗ ಆ ಎಲ್ಲ ಗೊಂದಲಗಳನ್ನು ಇತ್ಯರ್ಥ ಮಾಡೋದಾಗಿ ತಹಶೀಲ್ದಾರ್ ಅವರು ಭರವಸೆ ನೀಡಿದ್ದಾರೆ. ರೈತರಿಗೆ ನಾವು ಕಾಲಂ ನಂಬರ್ 11 ಅಲ್ಲಿರುವಂತ ವಕ್ಫ್ ಆಸ್ತಿಗೆ ಒಳಪಟ್ಟಿದೆ ಎಂಬಂತ ಸರವನ್ನ ನಾವು ತೆಗೆದುಕೊಟ್ಟಿದ್ದೀವಿ ಸರ್. ಗ್ರಾಮಗಳಲ್ಲಿ ಈ ತರ ಆಗಿದೆ ಅಂತ ವರದಿ ಬಂದಿತ್ತು. ಉಪ್ಪಿನ ಬೆಟಗೇರಿ ಒಂದು, ಆನಂತರ ಗರಗಲ್ಲಿ ಕೂಡ ನಿನ್ನೆ ಬಂದು ಅಲ್ಲಿ ಆಗಿದೆ ಅಂತ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ವಕ್ಫ್ ಆಫೀಸರ್ಗೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಕೊಡುವಂತ ದಾಖಲೆ ಹಾಗೂ ನಮ್ಮ ರೈತರಿಂದ ಏನು ನಮ್ಮಲ್ಲೇ ದಾಖಲೆಗಳಿದಾವ ಅವುಗಳನ್ನ ಪರಿಶೀಲನೆ ಮಾಡಿ ಅವನ್ನ ನಾವು ವಿಲೇವಾರಿ ಮಾಡ್ತೀವಿ. ರೈತರ ಪಹಣಿಯಲ್ಲಿನ ವಕ್ಫ್ ಗುಮ್ಮ ಕೊನೆಗೂ ಮಾಯವಾಗಿದ್ದು ಬಾಕಿ ಇರುವ ರೈತರ ಪಹಣಿಯು ವಕ್ಫ್ ಮುಕ್ತವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.